ಸರಿಯಾದ ಸಮಯಕ್ಕೆ ಬಸ್ ಬಿಡುವಂತೆ ಆಗ್ರಹಿಸಿ ವಿವಿಧ ಕಾಲೇಜು ವಿದ್ಯಾರ್ಥಿನಿಯರು ಹೊನ್ನಾವರ ಬಸ್ ನಿಲ್ದಾಣದಲ್ಲಿ ಬಸ್ ತಡೆದು ಆಕ್ರೋಶ ಹೊರಹಾಕಿದ ಘಟನೆ ನಡೆದಿದೆ. ತಾಲೂಕಿನ ನಗರ ಬಸ್ ತಿಕ್ಕೇರಿ ಹೋಗುವ ಬಸ್ ಸರಿಯಾದ ಸಮಯಕ್ಕೆ ಬಾರದ ಕಾರಣದಿಂದ ಆಕ್ರೋಶಗೊಂಡ ವಿದ್ಯಾರ್ಥಿಗಳು ಹಾಗೂ ಪ್ರಯಾಣಿಕರು ಸಾರಿಗೆ ಸಿಬ್ಬಂದಿ ವಿರುದ್ಧ ಹಾಗೂ ಬಸ್ ತಡೆದು ಪ್ರತಿಭಟನೆ ನಡೆಸಿದರು. ಪ್ರತಿದಿನ ಮಧ್ಯಾಹ್ನ 1:30ಕ್ಕೆ ಬರುತ್ತಿದ್ದ ಬಸ್ ಇಂದು 3 ಗಂಟೆಗೆ ಬಂದಿದೆ. 1.5 ಗಂಟೆ ತಡವಾಗಿ ಬಂದಿದೆ. ಇದರಿಂದ ಆಕ್ರೋಶಗೊಂಡ ಕಾಲೇಜು ವಿದ್ಯಾರ್ಥಿಗಳು ಹೊನ್ನಾವರ ಬಸ್ ನಿಲ್ದಾಣದಲ್ಲಿ ಬೇರೆ ಬಸ್ಗಳನ್ನು ಅಡ್ಡಗಟ್ಟಿ ಪ್ರತಿಭಟನೆ ನಡೆಸಿದರು. ಇನ್ನು ಪ್ರತಿದಿನವೂ ಕೂಡ ಇದೇ ರೀತಿ ಸಮಸ್ಯೆಯಾಗುತ್ತಿದೆ. ಇವತ್ತು ಗಾಡಿ ಪಂಚರ್ ಆಗಿತ್ತು ಅಂತ ಕಾರಣ ಹೇಳ್ತೀರಾ, ಆದರೆ ಪ್ರತಿದಿನ ತಡವಾಗಿ ಬರ್ತಾರೆ. ಶಾಲಾ ಕಾಲೇಜಿಗೆ ಹೋಗುವ ವಿದ್ಯಾರ್ಥಿಗಳಿಗೆ ತುಂಬಾ ತೊಂದರೆ ಆಗ್ತಿದೆ. ಬಸ್ ಇಳಿದ ನಂತರ 4-5 ಕಿಲೋಮೀಟರ್ ನಡೆದುಕೊಂಡು ಹೋಗಬೇಕು. ನಿಮಗೆ ಬೇಕಾದಾಗ ಬಸ್ ಬಿಟ್ಟರೆ ಹೇಗೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಇನ್ನು ಈ ವೇಳೆ ನುಡಿಸಿರಿಯೊಂದಿಗೆ ಮಾತನಾಡಿದ ಸಾರಿಗೆ ಸಿಬ್ಬಂದಿ, ಜನರಿಗೆ ತೊಂದರೆ ಕೊಡುವುದು ನಮ್ಮ ಉದ್ದೇಶವಲ್ಲ. ಗಾಡಿ ಸ್ವಲ್ಪ ತಾಂತ್ರಿಕ ದೋಷದಿಂದ ತಡವಾಗಿ ಬಂದಿದೆ. ಕೆಲವೊಂದು ಸಾರಿ ತಡವಾಗುತ್ತದೆ, ಆದರೆ ಜನರು ಸಹಕಾರ ನೀಡಬೇಕು. ಹಳ್ಳಿಯಿಂದ ಬರುವಾಗ ಕೆಲವೊಂದಿಷ್ಟು ಸಮಸ್ಯೆಗಳಿರುತ್ತದೆ. ರೋಡ್, ಟ್ರಾಫಿಕ್ ಹೀಗೆ ಅನೇಕ ಸಮಸ್ಯೆಗಳಿರುತ್ತವೆ. ಹಾಗಾಗಿ ಕೆಲವೊಂದು ಸಾರಿ ತಡವಾಗಿರುತ್ತದೆ ಎಂದು ಹೇಳಿದರು. ಅನಿವಾರ್ಯ ಕಾರಣಗಳಿಂದ 10:30-11 ಗಂಟೆಗೆ ಉಂಟಾಗಿತ್ತು. ಟೈರ್ ಪಂಚರ್ ಆಗಿ ಸಿಂಗಲ್ ಟೈರ್ ಬಿಟ್ಟಲಾಗಿತ್ತು. ಅದರ ನಂತರ ಏನಾಗಿದೆ ಕೇಳಿದ್ರೆ ಸ್ವಲ್ಪ ಅಲ್ಲಿ ಒಂದು ಟೈರ್ ಪಂಚರ್ ತೆಗೆದು ಸ್ವಲ್ಪ ಸಮಸ್ಯೆ ಆದ್ದರಿಂದ ಇಲ್ಲಿ ಬಂದು ಎರಡು ಕಾಲು ಬಂದು 1:30 ಬಿಡುವಂಥ ಸಮಯ ಆಗಿತ್ತು. ಸ್ವಲ್ಪ ಸಮಸ್ಯೆ ಆಗಿ ಬಂದ ನಂತರ ಮತ್ತೊಂದು ಟೈರ್ ಸ್ವಲ್ಪ ಪಂಚರ್ ಆಯಿತು. ಅದರ ಕಾರಣ ಈಗಾಗಲೇ ನಮ್ಮಲ್ಲಿ ಎಕ್ಸ್ಟ್ರಾ ಟೈರ್ ಇದೆ, ಟೈರನ್ನು ತೆಗಿಸ್ತಾ ಇದ್ದೇವೆ. ಅದಕ್ಕೆ ಹುಡುಗರು ಸ್ವಲ್ಪ ತೊಂದರೆ ಆಯಿತು ಅಂತ ಹೇಳುವಂಥ ಒಂದು ಉದ್ದೇಶದಿಂದ ಎಲ್ಲ ಗಾಡಿಗಳನ್ನು ನಿಲ್ಲಿಸ್ತಾ ಇದ್ದೀವಿ. ನಾವೀಗೇನು ಮಾಡ್ತೀವಿ, ಟೈರ್ ಹಾಕಿ ಒಂದು 10 ನಿಮಿಷದಲ್ಲಿ ಎಲ್ಲ ಗಾಡಿಗಳನ್ನು ರೆಡಿ ಮಾಡಿಸಿ ಮೆಕ್ಯಾನಿಕಲ್ ಇದ್ದರು, ಅವರಿಂದ ರಿಪೇರಿ ಮಾಡಿ ನಾವು ಬಿಟ್ಟಿದ್ದೀವಿ. ಅವರಿಗೇನಾಗುತ್ತೆ ಕೆಲವು ಒಂದು ಸ್ವಲ್ಪ ಹುಡುಗರಿಗೆ ಸ್ವಲ್ಪ ಸಮಯ ತೊಂದರೆ ಅದನ್ನು ಸಹಿತವಾಗಿ ಅವರು ಗಲಾಟೆ ಮಾಡ್ತಾ ಇರ್ತಾರೆ. ಅದಕ್ಕೆ ನಾವೇನು ಯಾವುದೂ ತೊಂದರೆ ಕೊಡ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಒಂದು ಸರತಿಗಳಲ್ಲಿ ನಮಗೆ ಟ್ರಿಪ್ ಅಂತ ಇರ್ತದೆ. ಆ ಸರತಿಗಳಲ್ಲಿ ಈಗಾಗಲೇ ಉಚಿತವಾಗಿ ಏನು ಆಧಾರ್ ಕಾರ್ಡ್ ಮೇಲೆ ಮಹಿಳೆಯರಿಗೆ ಎಲ್ಲರಿಗೂ ಕೊಟ್ಟಿದ್ದಾರೆ. ಒಂದು 15 ಸ್ಟಾಪ್ ಆದರೆ 15 ಸ್ಟಾಪಿಗೆ 15 ನಿಮಿಷ ಆಗ್ತದೆ. ಅದೇ ರೀತಿಯಾಗಿ 60 ಸ್ಟಾಪ್ ಆದರೆ ಅದಕ್ಕೆ 60 ನಿಮಿಷಗಳ ಕಾಲ ಕೆಲವು ಕಾಲಾವಕಾಶ ತಗೊಳ್ತದೆ. ಇನ್ನು ಪ್ರಯಾಣಿಕರೊಬ್ಬರು ಮಾತನಾಡಿ, ಪ್ರತಿದಿನವೂ ಕೂಡ ಇದೇ ಸಮಸ್ಯೆ ಇದ್ದು ಶಾಲಾ ಕಾಲೇಜು ಮಕ್ಕಳಿಗೆ ತುಂಬಾ ತೊಂದರೆ ಆಗ್ತಿದೆ. ಹೀಗಾಗಿ ಕೂಡಲೇ ಸೂಕ್ತ ಬಸ್ ಸೌಲಭ್ಯ ನೀಡುವಂತೆ ಆಗ್ರಹಿಸಿದರು. ಪ್ರತಿ ದಿವಸನೂ ಇದೇ ಥರ ಸರ್. ಇಡಗುಂಜಿ ನಗರ ಬಸ್ಗೆ ಹೋಗೋ ಬಸ್ ಯಾವಾಗೂ ಹಾಳಾದ ಬಸ್ಸೇ ಬಿಡ್ತಾರೆ. ಮೇಂಟೆನೆನ್ಸ್ ಇಲ್ಲ, ಏನಿಲ್ಲ. ಇದಕ್ಕೆ ಏನು ಅಧಿಕಾರಿಗಳಿದ್ದಾರೆ ಅವರು ತಕ್ಷಣ ಪರಿಹಾರ ಕೊಡಬೇಕು. ಈಗ ಸ್ಕೂಲ್ ಹುಡುಗರಿಗಾಗಲಿ ಲೋಕಲ್ ಜನರಿಗಾಗಲಿ ಬಸ್ ಕರೆಕ್ಟಾಗಿ ಬಿಡಬೇಕು. ನಮ್ಮ ಸಮಸ್ಯೆನ ಬಗೆಹರಿಸ್ಕೊಡ್ಬೇಕು ಸರ್. 2 ದಿವಸದಲ್ಲಿ ಬಗೆಹರಿಸ್ಕೊಡ್ಬೇಕು. ಇನ್ನಾದರೂ ಸಾರಿಗೆ ಇಲಾಖೆ ಗ್ರಾಮೀಣ ಭಾಗಕ್ಕೆ ಸರಿಯಾದ ಸಮಯಕ್ಕೆ ಬಸ್ ಬಿಟ್ಟು ಜನರಿಗೆ ಅನುಕೂಲ ಮಾಡಿಕೊಡುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ರಾಜೇಶ್ ಜೊತೆಗೆ ವಿಶ್ವ, ನುಡಿಸಿರಿ ನ್ಯೂಸ್, ಹೊನ್ನಾವರ.